ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಮತ್ತೊಂದು ವರ್ತಿಸುವ ವಿಧಾನದ ಮೂಲಕ ಮೂರನೇ ಲೆಕ್ಕ ಮಾಡೋಣ. ನಾವು ಏನದ x + y, ಇದು ಮೂರನೇ ಲೆಕ್ಕ. x + y = 9 and 8x - y = ಎಷ್ಟು ಅದ 0. ಆಯ್ತಾ? ಸರಿ, ಸ್ವಲ್ಪ ವ್ಯತ್ಯಾಸ 0 ಅಂತ ಕೊಟ್ಟಾನೆ ಇಲ್ಲಿ. ನೋಡಿ, x + y = 9, ಇದು ಸಮೀಕರಣ 1 ಅಂತ ಕೊಟ್ಕೊಳ್ಳೋಣ. ಆಮೇಲೆ 8x - y = 0 ಕೊಟ್ಟಾರ, ಸಮೀಕರಣ 2 ಅಂತ ಕೊಡೋಣ. ಸೊ ಇಲ್ಲಿ ಕೋಎಫಿಷಿಯಂಟ್ y ಏನಪ್ಪಾ ಅಂದ್ರೆ ಸೇಮ್ ಅದಲ್ಲ, ಸೊ ಡೈರೆಕ್ಟ್ ಹೋಗುತ್ತಲ್ಲ. ಹಾಗಾದ್ರೆ ಯಾವುದರಲ್ಲಿ ಯಾವುದನ್ನ, ಸಮೀಕರಣ 1ರಲ್ಲಿ ಸಮೀಕರಣ 2ನ್ನ ಕಳೆಯಲಾಗಿ. ನೋಡ್ಲಿಕ್ಕೆ ಎಲ್ಲರೂ ಸಮೀಕರಣ 1 ಏನದ x + y = 9, ಇನ್ನೊಂದು 8x - y = 0. ಸರಿನಪ್ಪ? ಈಗ ನೀವು ಗಮನಿಸಬೇಕು ನೋಡಿ, ಪ್ಲಸ್ ಮೈನಸ್ ಚಿಹ್ನೆಗಳೇನಾದ್ರು ಚೇಂಜ್ ಮಾಡ್ಬೇಕಾ? ಇಲ್ಲಿ ಅವಶ್ಯಕತೆ ಇಲ್ಲ. ಸರಿನಾ? y ಏನಾಯ್ತು, ಕ್ಯಾನ್ಸಲ್ ಆಯ್ತು. ಇದು ಪ್ಲಸ್ ಇದು ಪ್ಲಸ್ ಅಂದ್ರ 8 1 9, 8 1 1 9x 9x = ನೋಡ್ರಿ 9 0 ಕೂಡಿಸಿದ್ರೆ 9 ಅಲ್ಲ. ಹಂಗಾರೆ x = ಎಷ್ಟಾಯ್ತು? 9 ಬಾಗ್ಲೆ 9 9 ಒಂದೇ 9 ಒಂದೇ. ಹಂಗಾರೆ x = ಎಷ್ಟು ಉತ್ತರ? 1. x = ಎಷ್ಟು ಉತ್ತರ ನಮಗ? 1. ಈ ಒಂದು ಬೆಲೆಯನ್ನ ನಾವೇನ್ ಮಾಡೋಣ ಈಗ? ಸಮೀಕರಣ ಎಷ್ಟರಲ್ಲಿ ಅಳಿಸಲಾಗಿ, ಅಂದ್ರೆ ಯಾವ ಬೆಲೆ? x = 1 ಎಂಬ ಬೆಲೆಯನ್ನ ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 1ರಲ್ಲಿ ಆದೇಶಿಸಿ. ಎಸ್, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಯಾವ ಸಮೀಕರಣದಲ್ಲಿ ಹೇಳಾಕತ್ತ ಭಾಷೆದು? x + y, ಹೌದಲ್ಲ? x + y = 9 ಅಂದ್ರೆ ಆದೇಶಿಸ್ರಿ. x ಅಂದ್ರೆ 1 ಹಾಕ್ರಿ, y 9 9, y ಇಲ್ಲೇ ಇಡ್ರಿ, 9 ಇಲ್ಲೇ ಇಡ್ರಿ. ಇದನ್ನ ಈ ಕಡೆ ಒಯ್ದ್ರೆ -1, ಅಂದ್ರೆ y = ಎಷ್ಟು ಬಂತು? therefore x ಎಷ್ಟು ಹೇಳ್ರಿ? x 1 and y = ಎಷ್ಟು? ನಮಗೆ ಬೇಕಾದಂತಹ ಇವು ಪರಿಹಾರ. ಗೊತ್ತಾಯ್ತಾ ಎಲ್ರಿಗೆ? ಓಕೆ, ಬರ್ಕೊ.